ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ರಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಮಾಡುವ ವಿಧಾನ: ಒಂದು ಬಾಣಲಿ ಇಟ್ಕೊಂಡು ಒಂದು ಬಟ್ಲಲ್ಲಿ ಅಳತೆ ಹಸಿಟ್ಟು ಹಾಕ್ಕೊಂಡು 2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು 10 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ಸೈಡ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಚಿಟಪಟ ಅಂದಮೇಲೆ ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಕಾಳು ಕೆಂಪಗೆ ಹುರ್ಕೊಳ್ತೀನಿ. ಹುರಿದಾದ್ಮೇಲೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ದೊಡ್ಡದೊಂದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಇದನ್ನೊಂದು ಸ್ವಲ್ಪ ಡ್ರೈ ಮಾಡ್ಕೊತೀನಿ. ಟೊಮೊಟೊ 1-2, ಅವರೆಕಾಳು, ಎಳೆ ಅವರೆಕಾಳು ಬೀಜ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು 1 ಸ್ಪೂನು ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಕಾಳು ಎಣ್ಣೆನಲ್ಲೇ ಡ್ರೈ ಆಗಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು, ಬೀನ್ಸು ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರಿದು 10 ನಿಮಿಷ ಮುಚ್ಚಿಕ್ತೀನಿ. ಅದು ಎಣ್ಣೆನಲ್ಲೇ ಡ್ರೈ ಆಗಬೇಕು. ಒಂದು ಸ್ವಲ್ಪ ಬೆಂದರೆ ಸಾಕು. 10 ನಿಮಿಷ. ಇದನ್ನು 2 ರೌಂಡ್ ತಿರುವ್ಕೊಂಡು ಅದೇ ಬಟ್ಲಲ್ಲೇ 2 ಬಟ್ಲು ನೀರು ಹಾಕ್ಕೊತೀನಿ. ಹಸಿಟ್ಟು ಹಾಕಿರೋ ಬಟ್ಲಲ್ಲೇ 2 ಬಟ್ಲು ನೀರು. 1 ಬಟ್ಲು ಹಸಿಟ್ಟಿಗೆ 2 ಬಟ್ಲು ನೀರು, ಒಂದು ಸ್ವಲ್ಪ ಅರಿಶಿನ. ಕುದಿಯೋ ಟೈಮ್ ಬಂದಿದೆ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುರಿದಿರೋ ಹಸಿಟ್ಟನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುವ್ಕೊಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಫುಲ್ಲು ಹಾಕ್ಕೊಂಬಿಡ್ತೀನಿ. ಈಗ ನೋಡಿ, ಕರೆಕ್ಟಾಗಿ 1 ಬಟ್ಲು ಹಸಿಟ್ಟು ಹಿಡಿತು 2 ಬಟ್ಲು ನೀರಿಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಲೂ 5 ನಿಮಿಷ ಮಗ್ಗಿಸ್ಕೊಳ್ಳೋಣ ಸಾಕು. ಪ್ಲೇಟ್ನ ತೆಗೆದುಬಿಟ್ಟು 2 ರೌಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ರಾಗಿ ಉಪ್ಪಿಟ್ಟು ರೆಡಿ. ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.